ಜೂನ್ 7th 2023 ಮುಂಬೈನ ಒಂದು ಅಪಾರ್ಟ್ಮೆಂಟಲ್ಲಿ ಏನೋ ಬೇಡದಿರುವಂಥ ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ಯಾವ ರೀತಿಗೆ ಈ ಸ್ಮೆಲ್ ಬರ್ತಾ ಇರುತ್ತೆ ಅಂದರೆ ಅಲ್ಲಿರುವಂಥ ಜನಗಳಿಗೆ ಉಸಿರಾಡೋದಕ್ಕೂ ಕಷ್ಟ ಆಗ್ತಾ ಇರುತ್ತೆ. ಸರಿ, ಈ ಸ್ಮೆಲ್ ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ತಾ ಹೋದಂಥ ಜನರಿಗೆ ಗೊತ್ತಾಗುತ್ತೆ ಇದು ರೂಮ್ ನಂಬರ್ 704ನಿಂದ ಬರ್ತಾ ಇದೆ ಅಂತ. ಆ ರೂಮಲ್ಲಿ ಬಾಡಿಗೆ ಇರುವಂತಹ ಮನೋಜ್ ಸೇನಾ ಅನ್ನೋನಿಗೆ ಹೇಳ್ತಾರೆ, ನೋಡಪ್ಪ, ನಿನ್ನ ಈ ರೂಮ್ನಲ್ಲಿ ಏನೋ ಕೆಟ್ಟ ಸ್ಮೆಲ್ ಬರ್ತಾ ಇದೆ, ಏನು ಅಂತ ಒಮ್ಮೆ ಚೆಕ್ ಮಾಡಿಸು, ನಮಗೆ ಈ ವಾಸನೆಯಿಂದ ಉಸಿರಾಡೋದಕ್ಕೂ ಕಷ್ಟ ಆಗ್ತದೆ ಅಂತ. ಅದಕ್ಕೆ ಆ ಮನೋಜ್ ಸೇನಾ ಹೇಳ್ತಾನೆ, ಇಲ್ಲ ಅಂಥ ಸ್ಮೆಲ್ ನನಗೇನು ಬರ್ತಾ ಇಲ್ಲ, ನಿಮ್ಗೆ ಹೇಗೆ ಬರ್ತಾ ಇದೆ ಅಂತ ಅದನ್ನು ನಿರಾಕರಿಸ್ತಾನೆ. ಅವನೇನು ಅದನ್ನು ನಿರಾಕರಿಸ್ತಾನೆ, ಆದರೆ ಅಲ್ಲಿನ ಜನರು ಆ ವಾಸನೆಯನ್ನು ತಡ್ಕೊಳ್ಳೋಕ್ಕಾಗದೆ ಮನೆಯ ಡೋರನ್ನು ಮುರಿದು ಬಿಡ್ತಾರೆ. ಡೋರನ್ನು ಮುರಿದಂತಹ ಜನರಿಗೆ ಆ ರೂಮ್ನಲ್ಲಿ ವಿಚಿತ್ರವಾದಲ್ಲಿ ಎಂಥದ್ದು ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಆದರೆ ಕಿಚನ್ನಿಂದ ಆ ಸ್ಮೆಲ್ ಬರ್ತಿರೋದು ಗೊತ್ತಾಗುತ್ತೆ. ತಕ್ಷಣಕ್ಕೆ ಅಲ್ಲಿದ್ದ ಜನರು ಪೊಲೀಸ್ಗೆ ಕಾಲ್ ಮಾಡ್ತಾರೆ ಆ್ಯಂಡ್ ಪೊಲೀಸ್ ಕೂಡ ತಕ್ಷಣಕ್ಕೆ ಬರ್ತಾರೆ. ಆ್ಯಂಡ್ ಪೊಲೀಸವ್ರು ಬರ್ತಾರೆ, ರೂಮೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಏನೂ ಸಿಗೋದಿಲ್ಲ. ಆದರೆ ಅಡುಗೆ ಕೋಣೆಯಲ್ಲಿ ನೋಡಿದಾಗ ಪೊಲೀಸರೇ ಶಾಕ್ ಆಗ್ತಾರೆ. ನೀವು ಕೇಳ್ಬೋದು, ಪೊಲೀಸರೇ ಶಾಕ್ ಆಗುವಂಥದ್ದು ಆ ರೂಮ್ನಲ್ಲಿ ಏನಿತ್ತು ಅಂತ. ಎಸ್, ಅಲ್ಲಿದ್ದಂತಹ ಮಿಕ್ಸಿ ಮತ್ತು ಗ್ರೈಂಡ್ನಲ್ಲಿ ರಕ್ತದ ಕಲೆಗಳು, ಅದಲ್ಲದೆ ಅಲ್ಲಿದ್ದ ಬಕೆಟ್ನಲ್ಲಿ ಒಂದು ಮಾಂಸದ ತುಂಡು ನೋಡೋದಕ್ಕೆ ಸಿಗುತ್ತೆ. ಆ ಮಾಂಸದ ತುಂಡು ಕೋಳಿ ಮಾಂಸ ಅಲ್ಲ, ಕುರಿ ಮಾಂಸ ಅಲ್ಲ, ಒಂದು ಮಾನವನ ದೇಹದ ತುಂಡಾದ ಮಾಂಸಖಂಡನ ನೋಡೋದಕ್ಕೆ ಸಿಗುತ್ತೆ. ಅಷ್ಟೇ ಅಲ್ಲದೆ ಅಲ್ಲಿರುವಂತಹ ಕುಕ್ಕರ್ನಲ್ಲಿ ಆ ಮಾಂಸದ ತುಂಡನ್ನು ಬೇಯಿಸಿರ್ತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಇದನ್ನು ಕಣ್ಣಾರೆ ನೋಡಿದಂತಹ ಅಲ್ಲಿನ ಪೊಲೀಸರು, ಅದಲ್ಲದೆ ಅಲ್ಲಿನ ಜನಗಳು ಕೆಲವೊಂದು ವಾಂತಿ ಮಾಡ್ಕೊಂಡ್ರು, ಕೆಲವೊಂದು ಅಲ್ಲಿ ನಿಲ್ಲಕ್ಕಾಗದೆ ಅಲ್ಲಿಂದ ಹೊರಡೋದು. ಆ್ಯಂಡ್ ಪೊಲೀಸರು ಮುಂದೆ ಏನು ಮಾಡ್ತಾರೆ, ಆ ರೂಮ್ನಲ್ಲಿ ವಾಸ ಇರುವಂತಹ ಮನೋಜ್ ಸೇನಾನ ಅರೆಸ್ಟ್ ಮಾಡ್ತಾರೆ. ನಿಮ್ಗೀಗ ಪ್ರಶ್ನೆ ಬರ್ಬೋದು, ಆ ಮನೋಜ್ ಸೇನಾ ಯಾರು, ಅವನು ಯಾಕೆ ಆ ವ್ಯಕ್ತಿಯನ್ನು ಸಾಯಿಸ್ತಾ ಅನ್ನೋದು. ಎಸ್, ಅದಕ್ಕೆಲ್ಲ ಉತ್ತರ ಸಿಗುತ್ತೆ. ಅದಕ್ಕೆ ತಾನೇ ಈ ವಿಡಿಯೋ ಮಾಡಿರೋದು. ಮುಂದೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮನೋಜ್ ಸೇನಾ ವಯಸ್ಸು 56 ವರ್ಷ, ಮೂಲತಃ ಮಹಾರಾಷ್ಟ್ರದವನು. ಇವನಿಗೆ ಒಬ್ಬ ಚಿಕ್ಕಪ್ಪ ಇರ್ತಾನೆ, ಅವನೇ ಮಧುಕರ್ ಸೇನಾ. ಆ್ಯಂಡ್ ಅವರ ಜೀವನವನ್ನು ಅವ್ರು ನೋಡ್ಕೋತಾ ಇದ್ರು, ಮಧುಕರ್ ಸೇನಾ ಅವರು. ಈ ಮನೋಜ್ ಸೇನಾ 10th ಪಾಸ್ ಆಗಿ ITI ಟೆಕ್ನಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿ ಮುಂಬೈಗೆ ಬರ್ತಾನೆ. ನನಗೆ ಯಾವುದಾದ್ರೂ ಒಂದು ಕೆಲಸ ಸಿಗುತ್ತೆ ಅನ್ನೋ ಭರವಸೆಯಿಂದ ಬಂದಂಥ ಮನೋಜ್ ಸೇನೆಗೆ ಯಾವುದು ಕೆಲಸ ಕೂಡ ಸಿಗೋದಿಲ್ಲ. ಆ್ಯಂಡ್ ಅವನು ಪ್ರೊವಿಷನ್ ಸ್ಟೋರ್ನಲ್ಲಿ ಕೆಲಸಕ್ಕೆ ಸೇರ್ಕೋತಾನೆ. ಈ ಮನೋಜ್ ಸೇನಾ ತುಂಬ ಬುದ್ಧಿವಂತನಾಗಿದ್ದ. ಇವನು ದುಡ್ಡನ್ನೆಲ್ಲ ಸೇವ್ ಮಾಡಿ ಆ ದುಡ್ಡಿನಿಂದ ಒಂದು ಅಪಾರ್ಟ್ಮೆಂಟಲ್ಲಿ ರೂಮನ್ನು ಕೂಡ ತಗೋತಾನೆ, ಅಲ್ಲಿ ಉಳ್ಕೋತಾನೆ. ಇವನು ಕೆಲಸ ಮಾಡ್ತಿದ್ದಂತಹ ಒಂದು ಸ್ಟೋರ್ಗೆ ಒಂದು ಕಸ್ಟಮರ್ ಬರ್ತಾರೆ. ಆ ಕಸ್ಟಮರ್ ಹೆಸರು ಸರಸ್ವತಿ ವೈದ್ಯ ಅಂತ. ಈ ಮನೋಜು ಕಸ್ಟಮರ್ ಜೊತೆ ಚೆನ್ನಾಗಿ ಮಾತಾಡ್ತಾ ಇರ್ತಾನೆ. ಅದೇ ರೀತಿ ಸರಸ್ವತಿ ವೈದ್ಯ ಇವಳ ಹತ್ರ ಕೂಡ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಆ್ಯಂಡ್ ಇವರಿಬ್ಬರು ಎಷ್ಟು ಕ್ಲೋಸ್ ಆಗ್ತಾರೆ ಅಂತ ಹೇಳಿದ್ರೆ ಒಂದೊಂದು ದಿನ ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ. ಸರಸ್ವತಿ ವೈದ್ಯ ಬಗ್ಗೆ ಮಾತಾಡೋದಾದರೆ ಇವಳಿಗೆ 32 ವರ್ಷ. ಆ್ಯಂಡ್ ಇವಳು 10th ಫೈಲ್ ಆಗಿರ್ತಾಳೆ. ಓದೋದ್ರಲ್ಲಿ ಅಷ್ಟೇನು ಮುಂದಿರದ ಇವಳು ಮುಂಬೈನ ಯಾವುದೋ ಒಂದು ಅನಾಥಾಶ್ರಮದಲ್ಲಿ ಬೆಳೆದು ಬಂದಿರ್ತಾಳೆ. ಆ್ಯಂಡ್ ಮುಂಬೈನಲ್ಲಿ ಕೆಲಸ ಸಿಗೋ ಭರವಸೆಯಲ್ಲಿ ಇವಳು ಕೂಡ ಮುಂಬೈಗೆ ಬರ್ತಾಳೆ. ಮನೋಜ್ ಒಂದು ದಿನ ಹೇಳ್ತಾನೆ ಅವಳ ಹತ್ರ, ನಾನೊಂದು ಅಪಾರ್ಟ್ಮೆಂಟಲ್ಲಿ ರೂಮನ್ನು ಪರ್ಚೇಸ್ ಮಾಡಿದ್ದೀನಿ, ಆ ರೂಮಲ್ಲಿ ಬೇಕಾದರೆ ನೀನು ಇರ್ಬೋದು, ಊಟದ ವ್ಯವಸ್ಥೆ ಎಲ್ಲ ಕೂಡ ಚೆನ್ನಾಗಿದೆ, ಬೇಕಾದರೆ ಬರ್ಬೋದು ಅಂತ ಅವನು ಕೂಡ ಹೇಳ್ತಾನೆ. ಎಸ್, ಅವಳು ಕೂಡ ಬೇರೆ ದಾರಿ ಇರಲಿಲ್ಲ. ಮುಂಬೈನಲ್ಲಿ ಒಬ್ಬಳೇ ಒಬ್ಬಂಟಿಯಾಗಿ ಬದುಕೋದು ತುಂಬಾ ಕಷ್ಟ ಇದೆ ಅಂತ ಅವಳು ಕೂಡ ಗೊತ್ತಿದ್ದು. ಆ್ಯಂಡ್ ಅವಳು ಕೂಡ ಒಪ್ಕೋತಾಳೆ. ಮುಂದೆ ಮನೋಜ್ ಅವಳನ್ನು ಕರ್ಕೊಂಡು ರೂಮಿಗೆ ಹೋಗ್ತಾನೆ. ಇದನ್ನು ಅಲ್ಲಿ ಸುತ್ತಮುತ್ತ ಜನರೆಲ್ಲ ನೋಡ್ತಾರೆ. ಈ ವಿಶೇಷತೆ ಏನು ಅಂದರೆ ಅಲ್ಲಿ ಸುತ್ತಮುತ್ತ ಜನರ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಂಥ ಮನೋಜು ಅವಳು ಬಂದ ನಂತರ ಮಾತಾಡೋದು ಕಮ್ಮಿ ಮಾಡ್ತಾರೆ. ಅವನ ರೂಮ್ ಡೋರ್ ಸದಾ ಲಾಕ್ ಆಗಿರುತ್ತೆ. ಸರಸ್ವತಿ ವೈದ್ಯ ನೆರೆಹೊರೆ ಹತ್ರ ಯಾರ್ತ ಕೂಡ ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ಅವನು ಕೂಡ ಬಿಡ್ತಾ ಇರಲಿಲ್ಲ ಮಾತಾಡೋದಕ್ಕೆ, ಹೊರಗಡೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ. ಮನೋಜ್ ಸೇನಾ ಮತ್ತು ಸರಸ್ವತಿ ವೈದ್ಯ ಇಬ್ಬರು ಕೂಡ 2019 ಒಂದು ದೇವಸ್ಥಾನದಲ್ಲಿ ಮದುವೆ ಆಗ್ತಾರೆ. ಮದುವೆ ಆಗಿರೋ ವಿಷಯವನ್ನು ಯಾರ ಹತ್ರ ಕೂಡ ಹೇಳಬಾರ್ದು ಅಂತ ಮನೋಜು ಸರಸ್ವತಿ ಹೇಳಿರ್ತಾನೆ. ಆದರೆ ಸರಸ್ವತಿ ಫ್ರೆಂಡ್ಸ್ಗೆಲ್ಲ ಹೇಳಿರ್ತಾನೆ ಮದುವೆ ಆಗಿದ್ದೀನಿ ಅಂತ. ಸರಸ್ವತಿ ವೈದ್ಯ ಮನೋಜನ್ನು ತುಂಬ ಪ್ರೀತಿಸ್ತಾ ಇರ್ತಾನೆ. ಹಾಗಾಗಿ ಏಜ್ ಮ್ಯಾಟ್ರ್ ಆಗಲ್ಲ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ನ ರೂಮ್ನವರಿಗೆ ಏನೂ ಗೊತ್ತಾಗ್ತಿರಲಿಲ್ಲ. ಯಾಕೆಂದರೆ ಈ ಮನೋಜು ಡೋರನ್ನು ಲಾಕ್ ಮಾಡ್ತಾ ಇದ್ದ. ಆ್ಯಂಡ್ ಅವರ ಮನೆಯೊಳಗೆ ಏನಾದರೂ ಕೂಡ ಗೊತ್ತಾಗ್ತಾನೆ ಇರಲಿಲ್ಲ. ಇವರ ಜೀವನ ಚೆನ್ನಾಗಿ ಹೋಗ್ತಾ ಇರುತ್ತೆ. ಆದರೆ ಅಲ್ಲಲ್ಲಿ ಬಿರುಕುಗಳು ಉಂಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗಾಗ ಅಕ್ಕಪಕ್ಕದ ಜನರಿಗೆ ಇವರ ಮಧ್ಯೆ ಏನೋ ಗಲಾಟೆ ಆಗ್ತಾ ಇರೋದು ಮಾತ್ರ ಗೊತ್ತಾಗುತ್ತೆ. ಕೊನೆಗೂ ಆ ದಿವಸ ಬಂದೇ ಬಿಡ್ತು. ಜೂನ್ 7th 2023 ಬುಧವಾರದ ದಿವಸ ಸಂಜೆ 4:01 ಅಪಾರ್ಟ್ಮೆಂಟಲ್ಲಿ ಏನೋ ಬೇಡದಿರುವಂಥ ಸ್ಮೆಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ.
ಆ್ಯಂಡ್ ಜನಗಳು ಮುಂದೆ ಒರಿತಾರೆ. ಬಾಗಿಲನ್ನು ಒಡೆದು ನೋಡಿದಾಗ ಗೊತ್ತಾಗುತ್ತೆ. ಪೊಲೀಸವರು ಬರ್ತಾರೆ. ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಮಾಂಸಖಂಡಗಳು, ಮಾನವನ ದೇಹದ ತುಂಡು ತುಂಡಾದ ಮಾಂಸಖಂಡಗಳು ಬೇಯಿಸಿರ್ತಕ್ಕಂಥದ್ದು, ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥದ್ದು ಗೊತ್ತಾಗುತ್ತೆ. ಆ್ಯಂಡ್ ಇದು ಯಾರ ದೇಹದ ಭಾಗ? ಅಫ್ಕೋರ್ಸ್ಲಿ ಸರಸ್ವತಿ ವೈದ್ಯೆಯ ದೇಹದ ಭಾಗ. ಏನು ಆ ಪರಿ ಇತ್ತು ಗೊತ್ತಿಲ್ಲ, ಆದರೆ ಆ ಕೆಟ್ಟ ಕೆಲಸವನ್ನು ಮಾಡಿ ಜೈಲಿಗೆ ಸೇರ್ತಾನೆ ಮನೋಜ್ ಸೇನೆ. ಅವನು ಯಾವ ರೀತಿ ಆ ಸರಸ್ವತಿ ವೈದ್ಯೆಯ ದೇಹವನ್ನು ಕಟ್ ಮಾಡ್ತಾನೆ ಅಂತ ಹೇಳಿದರೆ, ಗರಗಸದೆಲ್ಲ ಕಟ್ ಮಾಡಿ ಕೆಲವೊಂದು ಮಾಂಸಖಂಡಗಳನ್ನು ನಾಯಿಗಳಿಗೆ ಬಿಸಾಕ್ತಾನೆ, ಕೆಲವೊಂದು ಮಾಂಸಖಂಡಗಳನ್ನು ಕುಕ್ಕರ್ನಲ್ಲಿ ಬೇಯಿಸ್ತಾನೆ. ಈ ರೀತಿ ಅಮಾನುಷ ಕೃತ್ಯಗಳನ್ನು ಮಾಡ್ತಾನೆ ಈ ಮನೋಜ್. ಅಲ್ಲಿದ್ದ ಜನಗಳು ಏನು ಒಂದು ಬದಲಾವಣೆ ನೋಡ್ತಾರೆ ಅಂತ ಹೇಳಿದರೆ, ಮನೋಜ್ ನಾಯಿಗಳನ್ನ ನೋಡಿದರೆ ಕಿಲೋಮೀಟರ್ ಗಟ್ಟಲೆ ಓಡ್ತಾ ಇಲ್ಲ, ಆದರೆ ನಾಯಿಗಳಿಗೆ ಮಾಂಸಗಳನ್ನು ಪ್ರತಿದಿನ ಹಾಕ್ತಿರೋದನ್ನು ಕೂಡ ಅಲ್ಲಿನ ಜನಗಳು ನೋಡ್ತಾರೆ. ಆ್ಯಂಡ್ ಅಫ್ಕೋರ್ಸ್ಲಿ ಆ ಜನಗಳಿಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮನೋಜ್ ಸೇನೆಯನ್ನು ಹಿಡಿದಿದ್ದು ಕೂಡ ಒಂದು ರೋಚಕ ಕಥೆ ಅಂತ ಹೇಳ್ಬೋದು. ಈ ಪೊಲೀಸವರು ಮನೆಗೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿರುವಾಗ ಮಾಮೂಲಿಯಾಗಿ ಕೆಲಸದಿಂದ ಮನೆಗೆ ಬರ್ತಿದ್ದಂತಹ ಮನೋಜ್ ಸೇನೆ ಅಪಾರ್ಟ್ಮೆಂಟಲ್ಲಿ ಕೆಲವೊಂದು ಪೊಲೀಸ್ ಗಾಡಿ ನಿಂತಿರೋದನ್ನು ನೋಡಿ ಓಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಆದರೆ ಪೊಲೀಸರು ಹಿಡ್ಕೊಂಡು ಬಿಡ್ತಾರೆ ಆ್ಯಂಡ್ ಅರೆಸ್ಟ್ ಮಾಡ್ತಾರೆ. ಇವನು ಅವಳ ದೇಹವನ್ನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದ, ಮಿಕ್ಸಿ ಗ್ರೈಂಡರ್ನಲ್ಲಿ ರುಬ್ತಾ ಇದ್ದ. ಎಂಥ ಪಾಪಿ, ಎಂಥ ಕ್ರೂರತ್ವ ಮನುಷ್ಯರುವನಂತ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು 2023ರಲ್ಲಿ ದಾಖಲಾದಂತಹ ಭಯಾನಕ ಕ್ರೈಮ್ ಸ್ಟೋರಿ. ಇದು ರಿಯಲ್ ಸ್ಟೋರಿ. ಇದು ಫೈನಲಿ ವಿಡಿಯೋ ಮುಗಿಸುವಂಥ ಸಮಯ ಕೂಡ ಬಂತು. ಆ್ಯಂಡ್ ವಿಡಿಯೋ ನಿಮಗೆ ಏನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಹೊಸ ಕಂಟೆಂಟ್, ಹೊಸ ರಿಯಲ್ ಕ್ರೈಮ್ ಸ್ಟೋರಿ, ಹಾರರ್ ಸ್ಟೋರಿ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಕರ್ನಾಟಕ ಮಾತೆ.